ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ವಿಶೇಷ ಏನು ಗೊತ್ತಾ? ಅಲ್ಲ, ಎಲ್ಲ ಗಂಡು ಮಕ್ಕಳಿಗೆ ಇವತ್ತು ಅಡುಗೆದ್ದು ಡ್ಯೂಟಿ. ನಾನು, ಅಮ್ಮ, ಫ್ಲೆವಿಟಾ ಎಲ್ಲ ಇವತ್ತು ಸ್ಟೈಲ್ ಮಾಡೋದು. ಏನಾದರೂ ಕೆಲವು ಹೊಸತ್ತು ವಸ್ತು ಎಲ್ಲ ಬಂದಿದೆ, ಸ್ವಲ್ಪ ಹುಟ್ಟು ಎಲ್ಲ ನೋಡೋಣ ಅಂತ ಹೇಳಿ ಅನಿಸಿದ್ವಿ ನಾವು. ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡೋಣ ಅಂತ ಹೇಳಿ. ಹಾಗೆ ಅಮ್ಮ, ನಾನು, ಫ್ಲೆವಿಟಾ ಎಲ್ಲ ಸ್ವಲ್ಪ ಸ್ಟೈಲ್ ಮಾಡ್ತೀವಿ. ಇವರು ಉಳಿದವರಿದ್ದಾರಲ್ಲ ಗಂಡು ಮಕ್ಕಳು, ಅವರಿಗೆ ಇವತ್ತು ಸ್ವಲ್ಪ ಡ್ಯೂಟಿ. ನಾವು ಸ್ವಲ್ಪ ರೆಸ್ಟ್. ನಮ್ಮ ಫೇವ್ರೇಟ್ ಕೆಲಸ ಮಾಡೋದು ಹೆಂಗಸರು ಮನೆಯದ್ದು ಯಾವುದು? ಅಲಂಕಾರ ಮಾಡೋದು. ಹಾಗೂ ಗಂಡಸರು ಅವರ ಡೈಲಿ ಡ್ಯೂಟಿ ಅಲ್ಲ ಹೇಳ್ತಾರೆ ನೋಡಿ, ಅವರ ಡೈಲಿ ಡ್ಯೂಟಿ ಅಂತ. ನಿಮಗೆ ಎಲ್ಲ ಅಡುಗೆ ಆಯ್ತಾ? ರೆಡಿನಾ? ಟಾಸ್ಕಿಗೆ ರೆಡಿನಾ? ಆಗುತ್ತಾ? ಎಂತ ದೊಡ್ಡದೇನು ಅಡುಗೆ ಮಾಡೋದಿಲ್ಲ. ಒಂದು ರೈಸ್, ಒಂದು ಪಲ್ಯ ಮಾಡಲಿಕ್ಕೆ. ಯಾವುದು ಪಲ್ಯ ಅದು ಅವರಿಗೆ ಬಿಟ್ಟಿದ್ದು. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಹಾಗೂ ನಾನು ಎಲ್ಲ ಸಾರು ಬೇಡ, ಸಾರು ಬೇಡ. ಹಾಂ, ಪಲ್ಯ ಮಾಡಿ ಸಾರು, ಸಾರು ಬೇಡ ಆಯಿತಾ? ಓಕೆ, ನಾವು ಮಕ್ಕಳು ಬರ್ತಾರೆ, ನಾವು ಮೇಲೆ ಹೋಗ್ತೀವಿ. ಯಾರ ತುಮ್ಕ ವಿನೋ. ಓಕೆ, ನಾವು ಸೀರೆ ಉಟ್ವಿ. ನಾನು ಇದನ್ನು ಹಾಕಿದ್ದೆ ನೋಡಿ, ಈ ಸೀರೆ ತುಂಬ ಸಾಫ್ಟ್ ಇದೆ, ಚೆನ್ನಾಗಿದೆ. ಪಿಂಕ್ ರೋಸ್ ಬಂದು ತುಂಬ ಚೆನ್ನಾಗಿದೆ. ಇದರ ಬ್ಲೌಸ್ ಬೇರೆ ಬರುತ್ತೆ. ನಾನು ಇದು ಹಾಕಿದ್ದೀನಿ. ನಾನು ಸೈಡಲ್ಲಿ ಪಕ್ಕದಲ್ಲಿ ಕಾಣ್ತಾ ಉಂಟು ನೋಡಿ, ಆ ಪಿಕ್ಕಲ್ಲಿ ನೋಡಿ, ಅದರ ಬ್ಲೌಸ್ ಆ ರೀತಿ ಬರುತ್ತೆ. ತುಂಬ ಚೆಂದ ಕಾಣುತ್ತೆ, ಒಳ್ಳೆದಿದೆ ಬ್ಲೌಸ್. ಹಾಗೂ ಸಾರಿ ಕೂಡ. ಹಾಗೂ ಅಮ್ಮ ಇದು ಅಮ್ಮನಿಗೆ ಇದು ಅವ್ರಿಗೆ ಇಷ್ಟ. ಇಂಥದ್ದು ವೈಟಲ್ಲಿ ಇದು ಬರುತ್ತೆ ನೋಡಿ, ಎಂಥ ಗೋಲ್ಡ್ ಕಲರ್ ಎಲ್ಲ ಅವ್ರಿಗೆ ತುಂಬ ಇಷ್ಟ. ಸಾಫ್ಟ್ ಇದೆ ಇದು ಕೂಡ, ಸೀರೆ ತುಂಬ ಸಾಫ್ಟ್ ಇದೆ ಹಾಗೂ ಚೆನ್ನಾಗಿದೆ. ಇದಕ್ಕೆ ಕೂಡ ಬ್ಲೌಸ್ ಬೇರೆ ಬರುತ್ತೆ, ಅದೆಲ್ಲ ಹಾಕಿದರೆ ಚೆಂದ ಕಾಣುತ್ತೆ. ಅವ್ರ ಪಾಪ ನನ್ನ ಬ್ಲೌಸ್ ಹಾಕಿದ್ದಾರೆ, ಹಾಗೆ ಅವ್ರಿಗೆ ಸ್ವಲ್ಪ ಲೂಸ್ ಕಾಣ್ತಾ ಉಂಟು. ಇಲ್ಲದಿದ್ರೆ ಸೀರೆ ತುಂಬ ಚೆಂದ ಕಾಣುತ್ತೆ ಅವರಿಗೆ. ಹಾಗೂ ನಮ್ಮ ಹೀರೋಯಿನ್ ಇದ್ದಾಳಲ್ಲ, ಅವಳಿಗೆ ಇದು ಬ್ಲೂ ಕಲರಲ್ಲಿ ಈ ರೀತಿ ಮುತ್ತಿದು ಬಾರ್ಡರ್ ಉಂಟು. ಹಾಗೂ ಗೋಲ್ಡ್ ಕಲರ್ ಕೂಡ ಒಂದು ಪಟ್ಟಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ಕೂಡ ಸೀರೆ ಹಾಗೆ ಸಾಫ್ಟ್ ಇದೆ. ಯಾವಾಗಲೂ ನಿಮಗೆ ಪಾರ್ಟಿಗೆ ಮಾತ್ರ ಅಲ್ಲ, ಹೀಗೇನೂ ನಾವು ಉಡ್ಬೋದು. ಅಂಥ ಸೀರೆ ನಾವು ಡೈಲಿ ಬೇರೆ ಸೀರೆನೇ ತೊಗೊಂಡು ಬಂದಿದ್ದೀವಿ. ಯಾಕೆಂದರೆ ಇದರ ಬ್ಲೌಸ್ ತುಂಬ ಚೆನ್ನಾಗಿದೆ ನೋಡಿ. ಈಗ ಬ್ಲೌಸ್ ಇಲ್ಲ, ಹಾಗೆ ಅವಳು ಈ ರೀತಿ ಬ್ಲೌಸ್ ಇಲ್ಲ, ಅವಳು ಈ ರೀತಿ ಸ್ವಲ್ಪ ಇದು ಮಾಡಿದ್ದಾಳೆ. ಇಲ್ಲಿ ನಾನು ಸೈಡಲ್ಲಿ ನಿಮಗೆ ಕಾಣ್ತಾ ಉಂಟು, ಪಿಕ್ಕಲ್ಲಿ ಉಂಟು ನೋಡಿ, ಆ ರೀತಿ ಬ್ಲೌಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಬ್ಲೌಸ್ ಡಿಸೈನ್, ಇದರದ್ದು ತುಂಬ ಒಳ್ಳೆದಿದೆ ನೋಡಿ. ಈ ಕಲರ್ ತುಂಬ ಚೆನ್ನಾಗಿದೆ, ವೆಲ್ವೆಟಲ್ಲಿ ಬರುತ್ತೆ. ಇದು ಕೈಗೆ ಬರುತ್ತೆ ನಿಮಗೆ, ಇಲ್ಲಿ ತನಕ ಇದು ಪಟ್ಟಿ, ಇಷ್ಟು ತನಕ ಕೈ ಮಾಡಿಸ್ಬೇಕು. ತುಂಬ ಚೆಂದ ಕಾಣುತ್ತೆ. ಕೇವಲ ಯಾವುದೇ ಫಂಕ್ಷನ್ಗೆಲ್ಲ ಹೀಗೇನೂ ಇದನ್ನು ಉಡ್ಬೋದು, ತುಂಬ ಚೆಂದ ಕಾಣುತ್ತೆ. ಹಾಗೆ ಮೋರ್ ಕೂಡ ನಾವು ಈ ಸೀರೆಯನ್ನು ಉಟ್ಟಿದ್ದೀವಿ. ಲೈಟ್ ವೆಯ್ಟ್ ಸೀರೆ ನಿಮಗೆ ಸುಮಾರು ಜನ ಯಾವಾಗಲೂ ಹೇಳ್ತಾ ಇದ್ರು, ತುಂಬ ಬಾರ್ಡರ್ ಸೀರೆ ಅದು ಇದು ಲೈಟ್ ವೆಯ್ಟ್ ಸೀರೆ ಯಾವುದಾದ್ರೂ ಇದ್ರೆ ತೋರಿಸಿ ಅಂತೇಳಿ. ಮೀಶೋದಿಂದ ನಾನು ಈ 3 ಸೀರೆ ಕೂಡ ತಗೊಂಡು ಬಂದಿದ್ದೆ. ಅದು ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ಟೈಲ್ ಮಾಡ್ತೀವಿ, ಜ್ಯುವೆಲ್ಲರಿ ಅದೆಲ್ಲ ಹಾಕಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ಲೋ ಹೇಗಿದ್ದಾರೆ ಎಲ್ಲರೂ? ಇವತ್ತು ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ರೆಸಿಪಿ ಅಲಂಕಾರ ಮಾಡ್ತಾ ಇದ್ದಾರೆ, ಮೇಲೆ ಅಲಂಕಾರ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಇದು ಎಲ್ಲ ರೆಸಿಪಿ ಎಲ್ಲ ನಮಗೆ ಮಾಡಲಿಕ್ಕೆ. ನೋಡಿ ನಾವು ಹೇಗೆ ರೆಸಿಪಿಯನ್ನು ಮಾಡ್ತೀವಿ ಅಂತ. ಇವತ್ತು ಬಸಳೆ ಮಾಡ್ತಾ ಇದ್ದೀವಿ. ಇವತ್ತು ಸೌತೆಕಾಯಿ ಮಾಡ್ತಿದ್ದೀವಿ ನಾವು. ಸೌತೆಕಾಯಿ ಫಸ್ಟ್ ಕಟ್ ಮಾಡುವ. ಕಟ್ ಮಾಡಿ ಈಗ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ನಾವು ಇವತ್ತೊಂದು ಸಾಂಬಾರ್ ಮಾಡ್ತೀವಿ. ಸಾಂಬಾರ ಪಲ್ಯ ಪಲ್ಯ ಮಾಡ್ತೀವಿ. ಟೊಮೆಟೊ, ಮೆಣಸು,
ಪ್ರಜು ಇದು ಚೆನ್ನಾಗಿ ತಿಳಿದುಕೊಟ್ಟು ಹಂಗೆ ತೊಳೆದು ಹಾಂ ತಗೋ ಮೆಲ್ಲ 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 ವಿನು ಇನ್ನೊಂದು ಪ್ಲೇಟ್ ತ ನಂಗೆ ಆಯ್ತಾ ಚಾನ್ಸ್ ಇದೆ ಕನ್ನಡ ಇವತ್ತು ಎಲ್ಲರಿಗಿಂತ ಚಂದ ನಮ್ಮಮ್ಮ ಅಲ್ಲ. ನಾವೆಲ್ಲ ಅಜ್ಜಿ ರೀತಿ ಕಾಣ್ತಾ ಇದ್ದೀವಿ, ಆದರೆ ಅವರು ಚಂದ ಕಾಣ್ತಾ ಇದ್ದಾರೆ. ಫಸ್ಟಿಗೆ ಟೋನರ್ ಹಾಕಿದ್ವಿ. ಮಾಯ್ ಬುಷ ನೋಡಿ, ಅಮ್ಮನ ಅಮ್ಮ ಬಂದ್ರು ನೋಡ್ಲಿಕ್ಕೆ ತಮ್ಮ ಮಗಳನ್ನು. ಮಗಳಿಗೆ ಇನ್ನೊಂದು ಮದುವೆ ಅಮ್ಮ. ಮಾಯ್ राहते माई माई तू जायत सांगला आता ಅಂತ जायते सांग ಲೈವ್ ಒಮ್ಮೆ ಹೇಳಿ ಆಯ್ತು ಅಂತ ಹೇಳಿ. ಈವಾಗಲೇ ಒಂದು ಹುಡುಗ ಹುಡುಕಿ ತರ್ತೀವಿ ನಾವು. ಶಾದಿ.com ಯಾಕೆ ಯೂಟ್ಯೂಬ್ ಲೈವ್ ಹೋದ್ರಾಯ್ತು. ಇದು ಉದ್ದ ಸಪುರ ಪೀಸ್ ಮಾಡಿ ತೆಳುವಾಗಿ ಕಟ್ ಮಾಡಬೇಕು. ಸೌತೆಕಾಯಿ ದೊಡ್ಡ ಇದು ಪೀಸ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಬೇಕು. ದೊಡ್ಡ ಪೀಸ್ ತೆಳು ತೆಳು ದೊಡ್ಡ ತೆಳು ತೆಳು ಪೀಸ್ ಮಾಡಬೇಕು. ನೋಡಿ ಇಷ್ಟು ತೆಳು ಪೀಸ್ ಆಗ್ಬೇಕು. ಮತ್ತೆ ಮಧ್ಯದಲ್ಲಿ ತಿಂತ ಇರ್ಬೇಕು, ಆ ಹೊಟ್ಟೆ ಫುಲ್ ಇರ್ತದೆ. ಮತ್ತೆ ಊಟ ರೆಡಿ ಆಗಿದ್ದಾರೆ ಅಮ್ಮ. ಇಷ್ಟು ಚಂದ ಕಾಣ್ತಾ ಇದ್ದಾರೆ ನೋಡಿ. ಕಾಸು ಬೀಸ್ತದೆ ನಿಮಗೆ ಫ್ಯಾನ್ ಮಮ್ಮಿಗೆ ದಕ್ಕೆ ನಾನು ಮತ್ತೆ ಅಪ್ಪ ಮಾತ್ರ ಕೆಲಸ ಮಾಡ್ತಾರೆ. ಬಂಡಲ್ ಹೊಡ್ಲಿಕ್ಕೆ ಮಾತ್ರ ಸರಿ ನೀನು. ಬಿಸಿ ಮಾಡ್ಲಿಕ್ಕೆ ನಾವೀಗ ಇಟ್ಟಿದ್ದೀವಿ. ಸ್ಲೋ ಆಯ್ತು. ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇವೆ. ಇದರೊಳಗೆ ಹಾಕಿ ಬಿಸಿ ಮಾಡ್ತೀವಿ. ಬಿಸಿ ಮಾಡುವ ಕೊಕೊನಟ್ ಆಯಿಲ್ ಹಾಕಿ. ಎಷ್ಟು? ಸ್ವಲ್ಪ ಸಾಕಾ? ಹಾ ಸಾಕು ಸಾಕು. ಇನ್ನೀಗ ಏನಾಗ್ಬಿಡಿ ಅದಕ್ಕೆ? ಸೌತೆಕಾಯಿ ಬೇಡ. ನೀರುಳ್ಳಿ ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ್ಮೇಲೆ ಆನಿಯನ್ ಹಾಕುವ. ಆನಿಯನ್ ಫ್ರೈ ಆಗಬೇಕು. ಈಗ ಫ್ರೈ ಆಯಿತು. ಈಗ ನಾವು ಎಲ್ಲಿ ಇನ್ನಾಗು ಸ್ವಲ್ಪ ಹಾಕಿ. ಈಗ ಕಾಯಿ ಮೆಣಸು ಮತ್ತು ಟೊಮೆಟೊ ಒಟ್ಟಿಗೆ ಕಾಯಿ ಮೆಣಸು ಮತ್ತೆ ಟೊಮೆಟೊ ಫ್ರೈ ಆಗ್ಲಿಕ್ಕೆ ಬಿಡುವ. ಸ್ವಲ್ಪ ಶುಂಠಿ ಉಂಟು ಅದು ಹಾಕುವ. ಸೌತೆಗೆ ಈಗ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ನೀರು ಹಾಕ್ಲಿಕ್ಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಸ್ಪೂನ್ ಹಲ್ದಿ, ಅರ್ಧ ಸ್ಪೂನ್ ಬೇಡ ಮಾಡ. ಸ್ವಲ್ಪ ಸ್ಪೂನ್ ಅರಿಶಿನ,
ಮಿಕ್ಸ್ ಮಾಡಿ ಆಯ್ತು. ಇದು ಬೈಲಿಕ್ಕೆ ಬಿಡುವ, ಬೈಲಿಕ್ಕೆ ಬಿಡುವ. ಆಯ್ತು, ಎಂತ ಇದು ಪದಾರ್ಥ ಆಗ್ಲಿಲ್ಲ, ಇನ್ನು ಸ್ನಾನ ಉಂಟು. ನೋಡಿ ಒಳ್ಳೆಯಾಗಿ ಬೆಂದಿದೆ. ಈಗ ಸ್ವಲ್ಪ ಮೆಣಸುಡಿ ಹಾಕುವ ಇದಕ್ಕೆ. ಯಾವಡಿ ಮೆಣಸುಡಿ, ಸ್ವಲ್ಪ ಸಕ್ಕರೆ ಹಾಕುವ, ಕಾಲು ಸ್ಪೂನ್ ಸಕ್ಕರೆ. ನೋಡಿ ಪಲ್ಯ ರೆಡಿ ಆಗಿದೆ. ಹೆಂಗಸರು ಮಾಡೋದಿಂತ ಸೂಪರ್ ಆಗಿದೆ. ನಾವು ಮಾಡಿದ್ದೀವಿ, ಅದು ಗಂಡಸರು. ಇಷ್ಟು ಒಳ್ಳೆ ಪದಾರ್ಥ ಯಾರು ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಒಳ್ಳೆ ನಾವು ಮಾಡಿ ಹಾಕಿದ್ದೀವಿ ಗಂಡಸರು. ಆಯ್ತು. ಓಕೆ, ನಮ್ದು ಮೇಕಪ್ ಮಾತ್ರ ಮುಗಿಲಿಲ್ಲ, ಇವರದ್ದು ಅಡಿಗೆ ಎಲ್ಲ ಮುಗಿದ ಮೇಲೆ ಬಂದಿದ್ದಾರೆ. ನಿಮ್ಗೆ ಇಲ್ಲಿ ಎಂಟ್ರಿ ಇರ್ಲಿಲ್ಲ, ನೀವು ಯಾಕೆ ಎಲ್ಲರ ಮೇಲೆ ಬಂದಿದ್ದೀರಾ? ದೋಸೆ ಆಯ್ತಾ? ದೋಸೆ ಮತ್ತೆ ಯಾರಿಗೆ? ಎಲ್ಲ ಮಾಡಿ ಕೊಡ್ಬೇಕು. ಮಾಡಿದ್ವಿ ನಿಸ್ತೆ, ಖಾಲಿ ನಿಸ್ತೆ. ಬಸಳೆಕಾಯ ನೋಡಿ ನಮ್ಮ ಹೀರೋಯಿನ್. ಮತ್ತೆ ಕರೆಕ್ಟ್ ತೋರಿಸ್ತೀನಿ ನಿಮ್ಗೆ. ಇವಾಗ ಸ್ವಲ್ಪ ಸ್ವಲ್ಪ ನೋಡಿ, ನನ್ನನ್ನು ನೋಡ್ಬಿಡಿ ಇವಾಗ, ಯಾಕೆಂದ್ರೆ ನಾನು ಒಟ್ಟಾರೆ ಇದ್ದೀನಿ. ಆಮೇಲೆ ನನ್ನ ನೋಡ್ಬೋದು. ಅವಳದು ಎಂತ ಇಲ್ಲ ಪಾಪ, ಬ್ಲೌಸ್ ಇಲ್ಲ ಅವಳಿಗೆ. ಒಟ್ಟಾರೆ जाने मेरी जाने मन बचपन का प्यार मेरा भूल नहीं जाना रे चस्सा मेरा प्यार है जान तुझे किया है। ಓಕೆ, ನಾನು ಅಮ್ಮ ಹಾಗೂ ಫ್ಲೆವಿಟಾ ಒಂದು ರೀಲ್ಸ್ ಮಾಡಿದ್ದೀವಿ, ಪರಮ ಸುಂದರಿದು, ತುಂಬ ಫೇಮಸ್ ಇವಾಗ. ಹಾಗಾಗಿ ಎಲ್ಲರೂ ನೀವು ವಾಚ್ ಮಾಡಬೇಕು. ಇನ್ಸ್ಟಾದಲ್ಲಿ ನಾನು ಹಾಕ್ತೀನಿ ಅದನ್ನು, ಅಲ್ಲಿಂದ ನೋಡಿ. ಅಮ್ಮ ಮಾತ್ರ ತುಂಬ ಚೆಂದ ಕಾಣ್ತಾರೆ, ಎಷ್ಟು ನೋಡಿದ್ರು ನನಗೆ ಸಾಕಾಗೋದಿಲ್ಲ, ತುಂಬ ಚೆಂದ ಕಾಣ್ತಾರೆ. ಅದೆಲ್ಲ ಹಾಕಿ ಇದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಮೀಶೋದಿಂದನೇ ತೊಗೊಂಡು ಬಂದಿದ್ದು ನಾನು ಇದನ್ನು. ಹಾಗಾಗಿ ಅಲ್ಲಿಂದ ನೀವು ನೋಡಿ ಅಲ್ಲ.
ಓಕೆ, ಎಲ್ಲ ಗಜಿಲ್ ಬಿಜಿಲಾಗಿದೆ. ಇವಾಗೆಲ್ಲ ನಾವು ಸ್ನಾನ ಮಾಡಿ ಬಂದ್ವಿ. ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನಾನು, ಅಮ್ಮ, ಫ್ಲೈವಿಟ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಸುಮಾರು ಫೋಟೋ ಶೂಟ್ ಆಯ್ತು ನಮ್ಮದು, ಕೆಲವರು ರೀಲ್ಸ್ ಆಯಿತು. ಹೀಗೆ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಇನ್ಸ್ಟಾವನ್ನು ನೀವು ಫಾಲೋ ಮಾಡಿ, ಅದರಲ್ಲಿರುತ್ತೆ ನನ್ನ ಫೋಟೋಸ್ ಅದು ಇದೆಲ್ಲ. ಹಾಗೂ ಇವತ್ತು ಎಲ್ಲ ತಂದ ವಸ್ತು ನಾನು ಮೀಶೋದಿಂದ ತೊಗೊಂಡು ಬಂದಿದ್ದು. ಮೀಶೋ ಬಗ್ಗೆ ಆಲ್ರೆಡಿ ಸುಮಾರು ಸಲ ನಾನು ಹೇಳಿದ್ದೀನಿ, ಹಾಗಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇಲ್ಲ. ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಅಲ್ಲಿಂದ ತೊಗೊಂಡು ಬರ್ಬೋದು. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಸುಸ್ತಾಗಿದೆ ಡ್ಯಾನ್ಸ್ ಮಾಡಿ ಎಲ್ಲ. ಹಾಗೆ ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ತಾ ನನ್ನ ದಿನವನ್ನು ಇನ್ನೂ ಕಳೆಯುವುದು ನಾನು. ಹಾಗೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ, ನನಗೆ ತುಂಬ ಪ್ರೀತಿ ಕೊಟ್ಟದಕ್ಕೆ. ನನ್ನ ವೀಡಿಯೋಸ್ ಎಲ್ಲವನ್ನು ಲೈಕ್ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಏನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.